ಸೂಪರ್ ಆಗಿದೆ ಸಿನಿಮಾ. ಇವತ್ತಿನ ರಾಜಕೀಯ ವ್ಯವಸ್ಥೆ ಏನಿದೆ ಅದಕ್ಕೆ ತಕ್ಕಂಗೆ ಇದೆ. ಆಮೇಲೆ ಈ ರಾಜಕಾರಣಿಗಳು ನಮ್ಮ ಸಂವಿಧಾನನ ಹೇಗೆ ಬಳಸ್ಕೊತಾ ಇದ್ದಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದೊಂದು ಸಮಾಜಕ್ಕೆ ಬೇಕಾದಂತ ವಿಷಯನ ತುಂಬಾ ಚೆನ್ನಾಗಿ ಒಂದು ಹಳ್ಳಿ ಸೊಗಡಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾನ ಎಲ್ಲರೂ ನೋಡ್ಬೇಕು. ಅಂದ್ರೆ ಹಳ್ಳಿಲಿರೋ ಪ್ರತಿಯೊಬ್ಬನು ಅಲ್ಲೇ ಇದ್ಕೊಂಡು ತಮ್ಮ ಸಂವಿಧಾನನ ಹೇಗೆ ಎತ್ತಿಡಿಬೇಕು, ಈ ಚಮಚಗಳು ಚೇಲಗಳು ರಾಜಕೀಯ ವ್ಯಕ್ತಿಗಳಲ್ಲಿ ಜೊತೆಗೆ ಸೇರ್ಕೊಂಡು ತಮ್ಮ ಬೆಳೆಗಳನ್ನ ಹೇಗ್ ಬೇಯಿಸ್ಕೊತಾರೆ ಅನ್ನೋದನ್ನ ಇಲ್ಲಿ ನೋಡಿ ಇದನ್ನ ತಿಳ್ಕೊಬೋದು. ಆ ರೀತಿ ನಮ್ ದೇವನೂರು ಚಂದ್ರು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಅಷ್ಟೇ, ಅವ್ರು ಇದುವರೆಗೂ ಮಾಡದೇ ಇರುವಂತ ಒಂದು ರೋಲ್ ಮಾಡಿದ್ದಾರೆ. ಎಲ್ಲಾರ್ಗು ಒಂದು ರೋಲ್, ಎಲ್ಲಾರ ರೋಲು ಸಖತ್ತಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ನೀವು ಸೂಪರ್ ಆಗಿದೆ. ಜೊತೆಗೆ ಮ್ಯೂಸಿಕ್ ಸೂಪರ್ ಮ್ಯೂಸಿಕ್. ಅವರು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹ್ಯಾಟ್ಸ್ ಅಪ್ ಹೇಳ್ಬೇಕು. ಪ್ರತಿಯೊಂದು ಫ್ರೇಮ್ ಅಲ್ಲೂ ಆ ಮ್ಯೂಸಿಕ್ ಕಾಣುತ್ತೆ, ಪ್ರತಿಯೊಂದು ಸೀನ್ ಅಲ್ಲೂ ಅಷ್ಟೇ ಆ ಒಂದು ಸಿನಿಮಾಟೋಗ್ರಫಿ ಕಾಣುತ್ತೆ. ದೇವನೂರು ಚಂದ್ರು ಅವರ ಒಂದು ಡೈರೆಕ್ಷನ್ ಕಾಣುತ್ತೆ, ಎಲ್ಲ ಕಾಣುತ್ತೆ ರೀ. ಈ ಸಿನಿಮಾ ಎಲ್ಲಾರು ಬಂದು ನೋಡುವಂತದ್ದೇ. ಏನಂದ್ರೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಸಿನಿಮಾ. ನಾನು ಹೇಳಿದ್ನಲ್ಲ, ಸಂವಿಧಾನವನ್ನ ಈ ರಾಜಕಾರಣಿಗಳ ಚೇಲಾಗಳು ಚಮಚಗಳು ಹೇಗ್ ಉಪಯೋಗಿಸ್ಕೊತಾರೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಆಮೇಲೆ ಒಬ್ಬ ಸೀನ್ ಆಗಿ ಅವನು ಅಲ್ಲೇ ಇದ್ಕೊಂಡು ಅದನ್ನೆಲ್ಲ ಹೇಗೆ ನಾವು ಸರಿ ಮಾಡ್ಬೋದು ಅನ್ನೋದನ್ನ ಸಹ ತೋರಿಸಿದ್ದಾರೆ. ಸಖತ್ತಾಗಿದ್ದಾರೆ ಈ ಸಿನಿಮಾ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡುವಂತ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಬೇಕು ನಾವು ಕನ್ನಡಿಗರು, ಇಂಥ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು. ಜೈ ಹಿಂದ್, ಜೈ ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.